ಇದೆ ನೀವು ಇದು ಯಾವ ಫ್ಯಾಕ್ಟರಿ ರೆಡಿ ಮಾಡೋಕ್ಕಾಗತ್ತೆ. ಇದು ಸಿಮಿತ್ರಾ ಸೆಕ್ಲುಸೆಲ್ಲಾ ವಾಕರ್ ಅಂತೇಳಿ ಒಂದು ಲಾರ್ವಾ ಇದೆ, ಸಿಮಿತ್ರಾ ಸೆಕ್ಲುಸೆಲ್ಲಾ ವಾಕರ್ ಅಂತೇಳಿ. ಇದು ನೀವು ಗೊಂಡಾಳಿ ಹಾಕಿರ್ತದಲ್ಲ, ಅದು ಈ ಥರ ನೀವು ಮಾಡೋದಿಲ್ಲ, ಪರ್ಮಿಷನ್ ಮಾಡೋದ್ರಿಂದ ಇದು ತಿಂದೆಲ್ಲ ಫೀಡ್ ಮಾಡ್ತೈತಿ. ಇದಕ್ಕೆ ಯಾವುದು ನೀರು ಬೇಕಾಗಿಲ್ಲ, ಮ್ಯಾನೇಜ್ಮೆಂಟ್ ಬೇಕಾಗಿಲ್ಲ, ಹಂಗೆ ಚೆನ್ನಾಗಿ ಕೆಲಸ. ಇನ್ನು ನಿಮಗೆಲ್ಲ ಈ ತಿಪ್ಪಿ ನೋಡಿದರೆ ಮ್ಯಾಗ ಏನು ಹಾರ್ಡ್ ಆಗೈತೆ ಅಂತ ಹೇಳ್ತೀವಿ, ಬಟ್ ಒಳಗೆ ನೋಡಿದ್ರೆ ಬಟ್ ಈ ಥರ ಎತ್ತರ ಹಾಕೋದ್ರಿಂದ ಏನಾಕತಿ, ಇಲ್ಲಿ ಮ್ಯಾಗಲ್ ಭಾಗ ಮಾತ್ರ ಹಿಂಗೆ ಆಕತಿ, ಇದ್ರ ಒಳಗಿನ ಹೀಟ್ ಇರ್ತೈತಿ. ಆ ಹೀಟ್ ಇರೋದ್ರಿಂದ ನಾನು ಇರೋದಕ್ಕೆ ಬ್ಯಾಕ್ಟೀರಿಯಾ ಚಲೋ ಆಕತಿ. ಅದಕ್ಕೆ ನಾವು ಇದನ್ನು 2 ಫೂಟು 2.5 ಫೂಟಿಂಗಿನ ಕೆಲಸ ತೆಳಗೆ ಹಾಕ್ಬೇಕು ರೀ, ಇಲ್ಲ ಆ ಥರ ಪ್ರೊಸೆಸ್ ಮಾಡಿ ಹಾಕ್ಬೇಕು. ಫ್ರೈ ಅಂತೇಳಿ ಕೆಲಸ ಮಾಡ್ತೀವಿ. ಇದು ವಂಡರ್ಫುಲ್ ನೀವು ಇವೆಲ್ಲ ನಾವೆಲ್ಲರೂ ಹೆಂಗಲ್ಲ ರೀ, ಹಿಂಗೆ ಹುಳುಗಳು ಒಂದೊಂದು ಸೀಸನ್ ವೈಸ್ ಬರ್ತಾವೆ ಹೋಗುತ್ತೆ. ಅದು ಒಂದು ಹುಳನ, ಅದು ಮಾಸ್ ಫ್ರೈ ಇದೆ. ಇದಕ್ಕೆ ಮಾಡಿದ ಇದ್ರೊಳಗೆ ಎಲ್ಲ ಅಟ್ಯಾಕ್ ಹಾಕೋ. ನಾನು ಅದಕ್ಕೆ ರೀ ನಾನು ಹೇಳ್ತಾ ಇರೋದು. ಎಸ್ ನಾನು ಹುಳ ಬಂದಾಗ ನೀವು ಹೆಂಗೆ ಹುಡ್ಕಕ್ಕೆ ಬಂದಿರಲಿಲ್ಲ, ಆ ಹುಳ ಬಂದಾಗ ಅಲ್ಲಿ ಜಿಟ್ಟು ಅದನ್ನು ಕಲೆಕ್ಟ್ ಮಾಡಿ ಜಲ್ಡಿ ಹಾಕಿ ಅದೆಲ್ಲ ತೆಗೆದು ಬೇರೆ ಮಾಡಿಟ್ಟು ಸೀಸನ್ ವೈಸ್ ಅಂತ ಬಟ್ ಮಿಕ್ಸ್ ಮಾಡಿ ಹಾಕ್ತೇವೆ. ಬಟ್ ನಮಗೆ ಇದು ಸಂಶೋಧನೆ ಮಾಡೋಣ ರೀ. ನಿಮ್ಮಲ್ಲಿ ಮಹಿಮಾ ಪಾಟ್ಲ್ ಅಂತ ಇದಾರೆ, ಅವ ಇದ್ರ ಮ್ಯಾಗ ಮಾಡಿದ್ನ BSc ಅವ ಮುಗೀತಲ್ಲ ಅವಂದು. ನಮ್ಮ ಇದು ಘನಜಾಂಬರ್ತ ಒಯ್ದ ಅವ್ನು ಮುಗಿಸಿಬಿಟ್ಟು ಆಗಲೇ 150 ಮಾರ್ಕಸ್ ಬಿದ್ದುಬಿಟ್ಟವ. ಈಗ ಡಾಕ್ಟರ್ ಕೃಷ್ಣ ಕೋರ್ಬೆಟ್ಟ ಸಾಹೇಬ್ರು ಭಾಳ ಒಳ್ಳೆ ವಿಜ್ಞಾನಿ. ಓದ್ರಿ ಲವ್ ಬಗ್ಸ್ ಇದಾವೆ ಅಲ್ಲ, ಮಾಯ್ಚರ್ ಕಂಟೆಂಟ್ ಅಲ್ರಿ ಟೋಟಲ್ ಎಷ್ಟೈತಿ, ಏನೇನೈತಿ ಓದ್ರಿ ಅದ್ರೊಳಗೆ. ಮಾಯ್ಚರ್ ಪರ್ಸೆಂಟ್ ಬೈ ವೇಟ್ 16.25, ಹಾಂ ರೀ. ಪಾರ್ಟಿಕಲ್ ಸೈಜ್ 97.34, ಹಾಂ. ಬಲ್ಕ್ ಡೆನ್ಸಿಟಿ 0.84, ಹಾಂ ರೀ. ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಪರ್ಸೆಂಟೇಜ್ ಬೈ ವೇಟ್ 21.51. ಇದು 1 ಗ್ರಾಮ್ನಾಗಲ್ಲ ರೀ, ಇದು 1 ಗ್ರಾಮಿಂದ ಇದೆ. ಹಾಂ ಹೌದಲ್ರಿ? ಎಸ್ ಹೌದಲ್ರಿ. 1 ಗ್ರಾಮ್ನಾಗ ಎಷ್ಟೈತಿ? 21.51. ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಐತಿ? ಇದು 1 ಗ್ರಾಮ್ ನಿಮ್ಮ ಭೂಮಿ ಒಳಗೆ ಬಿತ್ತು ಅಂತಂದ್ರೆ 20 ಗ್ರಾಮಿನ ಮಣ್ಣು ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಇನ್ಕ್ರೀಸ್ ಆಯ್ತು? 1 ಕ್ವಿಂಟಲ್ ಹಾಕಿದ್ವಿ ಅಂದ್ರೆ ಫರ್ಟಿಲೈಸರ್ ಕ್ಯಾಲ್ಕುಲೇಷನ್ ಮಾಡಿ ನೋಡಮ್ಮ, 1 ಗ್ರಾಮಿಗೆ 21% ಐತಿ. 1 ಕ್ವಿಂಟಲ್ಗೆ ಎಷ್ಟಾಯ್ತು? ಅದು ನಮ್ಮ ಈಗ ಆರ್ಗ್ಯಾನಿಕ್ ಕಾರ್ಬನ್ ಏನೈತಿ 0.012345 ಹೇಳಕತ್ತೀವಿ. ಬಟ್ ಇದು ಪ್ರತಿ ವರ್ಷ ಇನ್ಕ್ರೀಸ್ ಹಾಕೊಂತ ಹೋಗ್ತೈತಲ್ಲ. ಮುಂದೋದ್ರಿ. ಟೋಟಲ್ ನೈಟ್ರೋಜನ್ 1.12 1 ಗ್ರಾಮ್ನಾಗ ನೋಡ್ರಿ. ಒಂದು ಅಕಸ್ಮಾತ್ 50 kg ಹಾಕಿದ್ರೆ ಎಷ್ಟು ಸಿಗ್ಬೋದು ನಮಗೆ? ಇರಲಿ ಓದು. ಟೋಟಲ್ ಫಾಸ್ಫೇಟ್ಸ್ 0.89, ಟೋಟಲ್ ಪೊಟ್ಯಾಷಿಯಮ್ 1.36, NPK ನ್ಯೂಟ್ರಿಯೆಂಟ್ಸ್ ಟೋಟಲ್ ಆಗಿ 4.37 ಐತೆ ಸರ್. CN ರೇಷಿಯೋ 19:20, 19.20:1, pH 7.14, ಕಂಡಕ್ಟಿವಿಟಿ 2.35. ಪ್ಯಾಥೋಜನ್ಸ್ ಯಾವುದು ಇಲ್ಲ ಅಂತ ಐತಿ. ಇರಲಿ ಅದು ಇಲ್ಲ. ಪ್ಯಾಥೋಜನ್ಸ್ ಯಾವುದು ಹೆವಿ ಮೆಟಲ್ ಕಂಟೆಂಟ್ಸ್ ಆರ್ಸೆನಿಕ್ ಆಸಿಡ್ 1.033, ಕ್ಯಾಡ್ಮಿಯಮ್ 0.89, ಕ್ರೋಮಿಯಂ 13.52, ಕಾಪರ್ 105.13, ಮರ್ಕ್ಯೂರಿ 0.086, ನಿಕ್ಕಲ್ 18.61, ಜಿಂಕ್ 116.52. ಇದಿಷ್ಟು ಸಿಗುವಂಥ ಚೀಲ ಯಾರ ಅಂಗಡಿಯಾಗ ಐತಿ? ಯಾರ ಫ್ಯಾಕ್ಟ್ರಿ ಐತಿ ಹೇಳಮ್ಮ? ಯಾರ ಫ್ಯಾಕ್ಟ್ರಿ ಐತಿ? ಅಲ್ರಿ ನಿಮ್ಮ ಮನ್ಯಾಗ ಐತ್ರಿ, ಇದು ಒಪ್ಕೋರಿ. ಹೌದಲ್ರಿ? ಸರಿ, ಒಂದು ಸತ್ಯ. ಮಾಯಿಶ್ಚರ್ 5.33, ಬಲ್ಕ್ ಡೆನ್ಸಿಟಿ 0.76, ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ 33.11, 33. ಇದು ಮಾಸ್ 5 ಐತಿ ಅಂತ ಇಲ್ಲಿ 22 ಬಂತು. ಇದ ಸಗಣಿನ ಡೈನೋಸರ್ ಬಿಟ್ಟಿಸ್ ಬರೋದಿಲ್ಲ. 33.3 ಅರ್ಧ ಗೊತ್ತಾಗ್ತದೆ ಈಗ ಕೌಡ್ ಹೆಂಗೆ ಫುಡ್. ಈಗ ನೀವೆಲ್ಲ ನಾವೆಲ್ಲ ಅದೇವಿ, ನಾವೆಲ್ಲ ಒಂದೇ ಊಟ ಮಾಡ್ತೇವೆ. ಬಟ್ ನಿಮ್ಮಲ್ಲಿ ಇರುವಂಥ ಕಲೆ, ಸ್ಕಿಲ್, ವೇಟ ಬೇರೆ ಡಿಫ್ರೆಂಟ್ ಅದಾವಲ್ಲ. ಹಂಗೆ ಬೇರೆ ಹುಳುಗಳು ತಿಂದಾಗ ಬೇರೆ ಪೋಷಕಾಂಶಗಳು ಅವೇ ಹೆಚ್ಚು ಕಡಿಮೆ ಅರ್ಧಕ್ಕೆ. ಟೋಟಲ್ ನೈಟ್ರೋಜನ್ 1.70, ಟೋಟಲ್ ಫಾಸ್ಫೇಟ್ 0.77, ಟೋಟಲ್ ಪೊಟ್ಯಾಶ್ 1.45, ಟೋಟಲ್ NPK 0.95, CN ರೇಷಿಯೋ
0.47:1, pH 6.78, conductivity 2.13, pathogens nil. Cadmium, arsenic acid 1.12, cadmium 0.660, chromium 19.55, copper 15.35, mercury 0.05, nickel 11.36, zinc 122.50. ಎರೆಹುಳ ಗೊಬ್ಬರ ಇದು ಮಲ್ಲೇಶಪ್ಪ ಬಿಸೋಟಿ ಅದೇ ಸಿಮಿತ್ರ ಸೆಕ್ಲುಸೆಲ್ಲ ವಾಕರ್ ಅಂತ ಏನಿಲ್ಲ ಹಾಂ ಸರ್. ಅದರ ರಿಪೋರ್ಟಾ ಈಗ ಓದ್ರಿ. ಮಾಯ್ಚರ್ ಕಂಟೆಂಟ್ 2.10, ಹಾಂ ಇದ್ರಾಗ ಎಷ್ಟೈತೆ ರೀ? 60.3. ನಾವೇನಂದು ಮಾತಾಡ್ತೀವಿ ಮಾಯ್ಶ್ಚರ್ ಜಾಸ್ತಿ ಇದ್ರೆ ಪೋಷಕಾಂಶಗಳು ಹೆಚ್ಚಿರ್ತವೆ ಅಂತೀವಿ. ಹಾಂ ಸರ್. ಸತ್ಯ ಇದು ಸತ್ಯ ಅಂತೇಳಿ ನಾವು ಹಾಂ ಸರ್. ಒಪ್ಕೊಂಡ್ರಿಲ್ಲ? ಮಾಯ್ಶ್ಚರ್ ಭಾಳ ಹೆಚ್ಚಿತ್ತು ಅಂತಂದ್ರೆ ಭಾಳ ಹೆಚ್ಚು ಪೋಷಕಾಂಶಗಳು ಇರ್ತವೆ ಅಂತೀವಿ. ಬಟ್ ಇದ್ರೊಳಗೆ ಮಾಯ್ಶ್ಚರೇ ಇಲ್ಲ. ಎಷ್ಟು ಪರ್ಸೆಂಟ್ ಐತ್ರಿ? 2.10. ಅಂದ್ರೆ ಇಲ್ಲವೇ ಇಲ್ಲ ಅನ್ನಂಗೆ ಅರ್ಥ. 2 ಪಾಯಿಂಟ್ ಅಂದ್ರೆ ಏನು ಭಾಳ ಇಲ್ಲ. ಓದ್ರಿ ಮುಂದೆ. ಇದು